ನಮಸ್ಕಾರ. ನನ್ನ ಹೆಸರು ಕನ್ನಡಿಗ ಸಂತೋಷ್ ಅಂತ. ನಾನು ನಟಿ ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಒಬ್ಬ ಕಾರ್ಯಕರ್ತ. ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣಾರ್ಥಿ. ನಾನು ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್. ಕನ್ನಡ ಸರ್ ಒಳಗಡೆ ಅವರು ಯಾವ ಥರ ಆಟ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಹೋದ ವಾರದ ಕಿಚ್ಚನ ಚಪ್ಪಾಳೆ ಒಂದು ಉದಾಹರಣೆ. ಯಾಕಂದರೆ ಆ ವಾರ ಮನೆ ಮಂದಿಯಿಂದ ಉತ್ತಮ ಪಡೆದ್ರು, ಸಾಲದು ಅಂತ ಕಿಚ್ಚನ ಚಪ್ಪಾಳೆನೂ ಸಿಕ್ತು. ತುಂಬ ಬಹುಶಃ ಅವ್ರು ಆಡಿದ ರೀತಿ ಇತ್ತಲ್ಲ, ಆ ಒಂದು ತಾಳ್ಮೆ, ಶ್ರದ್ಧೆ, ಒಂದು ಹಠ ಇತ್ತು, ಒಂದು ಛಲ ಇತ್ತು. ಇಲ್ಲ ನಾನು ಗೆಲ್ಲಬೇಕು, ನಾನು ಸಾಧಿಸಬೇಕು ಅನ್ನೋ ಛಲ ಇತ್ತಲ್ಲ, ನೋಡಿ ತುಂಬ ಹೆಮ್ಮೆ ಅನ್ನಿಸ್ತು. ಹೌದಪ್ಪ, ಒಂದು ಹೆಣ್ಣುಮಗಳು, ಕನ್ನಡದ ಹೆಣ್ಣುಮಗಳು, ವಿಶೇಷವಾಗಿ ಕನ್ನಡ ಪರ ಹೋರಾಟಗಾರ್ತಿ ಈ ರೀತಿ ಆಡ್ಬೋದು. ಆ ಛಲ ಎಲ್ಲಿಂದ ಬಂತು ಅಂದರೆ ಆ ಹೋರಾಟದ ಹಾದಿ. ಒಬ್ಬ ಹೋರಾಟಗಾರ್ತಿಗೆ ಅಷ್ಟು ಮಟ್ಟಿಗಿನ ಛಲ ಇಲ್ಲ ಅಂದರೆ ಅವ್ರು ಹೋರಾಟಗಾರ್ತಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರ ಆಟ ತುಂಬ ವಿಶೇಷವಾಗಿದೆ, ವಿಭಿನ್ನವಾಗಿದೆ, ಹಾಗೆ ಎಲ್ಲರೂ ಇಷ್ಟಪಡೋ ರೀತಿ ಇದೆ. ಹೌದು, ಛಲ ಅಂತ ಬಂದಾಗ ಅಶ್ವಿನಿ ಗೌಡ ಅವ್ರನ್ನ ಯಾರನ್ನೂ ಮೀರ್ಸೋಕ್ಕಾಗಲ್ಲ. ಇನ್ನೊಂದು ಹೊರಗಡೆ ನಾನು ಅವ್ರನ್ನ ಸರಿಸುಮಾರು 6 ವರ್ಷದಿಂದ ನೋಡ್ತಾ ಇದ್ದೀನಿ. ಅದೇ ಪ್ರೀತಿ, ಅದೇ ಭಾವನೆ, ಬಂದವರೆಲ್ಲ ನನ್ನವರು ಅನ್ನೋ ರೀತಿ ಭಾವಿಸಿ ಮಾತಾಡ್ಸೋವಂಥದ್ದು ಇರ್ಬೋದು. ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿ ಅವರು ಕಾಣೋದು, ಯಾರನ್ನ ವಿಶೇಷವಾಗಿ ಕಾಣಲ್ಲ, ಯಾರನ್ನ ಕೀಳರಿಮೆಯಿಂದ ಕಾಣಲ್ಲ, ಒಂದೇ ರೀತಿ ಕಾಣ್ತಾರೆ. ಬಿಗ್ ಬಾಸ್ ಮನೆಯಲ್ಲೂ ನಮ್ಗೆ ಅದೇ ಕಾಣಿಸ್ತಾ ಇದೆ. ಹೌದು, ಪ್ರಾರಂಭದಲ್ಲಿ ಒಂದಷ್ಟು ತಪ್ಪುಗಳು ಆಯಿತು. ಮನುಷ್ಯ ಅಂದಮೇಲೆ ತಪ್ಪು ಮಾಡಲೇಬೇಕಲ್ವಾ? ಮನುಷ್ಯ ತಪ್ಪು ಮಾಡದೆ ಮರ ತಪ್ಪು ಮಾಡುತ್ತಾ? ಹಾಗೆ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅನ್ನೋ ರೀತಿ ಅದನ್ನೆಲ್ಲ ತಿದ್ದುಕೊಂಡು ಒಂದು ಒಳ್ಳೆ ರೀತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮೊನ್ನೆ ನೋಡ್ಬೋದು, ಎಷ್ಟೋ ಅವರ ಒಳ್ಳೆತನಕ್ಕೆ ಬಹಳಷ್ಟು ಉದಾಹರಣೆ ಸಿಗ್ತಾ ಇದೆ. ಅದ್ಯಾವುದೋ ನಾಮಿನೇಷನ್ ಟೈಮಲ್ಲಿ ಬಾಲ್ ಓದಿಬೇಕು ಅಂದಾಗ ಗಿಲ್ಲಿ ಅವರು ತುಂಬ ಕೆಟ್ಟದಾಗೆ ಮಾತಾಡಿದ್ರು. ಉಚ್ಚೆ ಬಂದು ಅಲ್ಲುಜ್ಸು, ಬೆನ್ನುಜ್ಸು, ಏನೇನೋ ಬಾಯಿಗೆ ಬಂದಾಗ ಮನಸೋ ಇಚ್ಛೆ ಮಾತಾಡಿದ್ರು. ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಅದಕ್ಕೆ ಏನು ಬಾಯಿ ಮುಖಾಂತರ ಏನು ಉತ್ತರ ನೀಡಬೇಕು ಅದನ್ನು ನೀಡಿದ್ರು. ಅದಾದ ನಂತರ ಯಾವಾಗ ಬಾಲ್ ಓದಿಬೇಕು ಅನ್ನಿಸ್ತು ಅಂತ ಬಂತು, ಆಗ ಚಪ್ಪಲಿ ಬಿಚ್ಚಿಟ್ಟು ಬಾಲ್ ಓದ್ರು. ಅದ್ರಲ್ಲಿ ಏನು ಕಾಣುತ್ತೆ ಅಂದರೆ, ಈ ಕನ್ನಡ ಮಣ್ಣಿನ ಒಂದು ಮಹಿಳೆಯ, ಒಂದು ಹೆಣ್ಣು ಮಗಳ ಸಂಸ್ಕಾರ ಏನು ಅನ್ನೋದು ಅಶ್ವಿನಿ ಗೌಡ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಆ ರೀತಿ ವಿಭಿನ್ನವಾಗಿ ಆಡ್ತಾ ಇದ್ದಾರೆ. ಆಮೇಲೆ ತಪ್ಪು ಮಾಡಿದ್ರು ಸಹಜ, ಅವ್ರನ್ನ ತಿದ್ಕೋಬೇಕಪ್ಪ ಅಂತೇಳಿ ಮೊನ್ನೆ ಗಿಲ್ಲಿ ಅವ್ರ ತಾಯಿಗೆ ಏನೊಂದು ನೆಕ್ಲೆಸ್ನ ಉಡುಗೊರೆ ಹಾಕ್ಕೊಟ್ರು. ಯಾರಿಗೆ ಬರುತ್ತೆ ಆ ಮನೋಭಾವ? ಎಂಥದೇ ಇರಲಿ, 1000 ಇರಲಿ, ಎಷ್ಟೇ ಕೋಟಿಗೆ ತುಗ್ತಾ ಇರಲಿ, ಇವಾಗ ನಾನೇನೋ ಒಂದು ಪದಾರ್ಥ ಬಳಸ್ತಾ ಇದ್ದೀನಿ ಅಂದಾಗ ಅದನ್ನು ದಾನ ಮಾಡ್ತೀನಿ ಅನ್ನೋ ಮನೋಭಾವ ಬರಬೇಕು ಅಂದರೆ ಅದು ಮನಸ್ಸಿಂದನೇ ಬರಬೇಕು ಹೊರತು ತೋರ್ಪಡಿಕೆಯಿಂದ ಆಗಲ್ಲ. ಹೊರಗಡೆ ತುಂಬ ಷಡ್ಯಂತ್ರ ನಡೀತಾ ಇದೆ. ಯಾಕಂದರೆ ನಾವು ಕಂಡಿರೋ ಅಶ್ವಿನಿ ಗೌಡ ಹೇಗೆ ಅಂದರೆ ತುಂಬ ಸ್ವೀಟ್ ಪರ್ಸನ್ನು, ಹೇಗೆ ಅಂದರೆ ತುಂಬ ಶಾಂತ ಸ್ವಭಾವದವರು. ಹೌದು, ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಅಂತ ಬಂದಾಗ ಅಲ್ಲಿ ಒಳಗಡೆ ಹೋಗಿ ಆಡಬೇಕು ಅಂತ ಬಂದಾಗ ಅವ್ರದ್ದೇ ಆದಂಥ ಸ್ಟ್ರಾಟಜಿಗಳಿರ್ತವೆ. ಯಾವನು ಸ್ಟ್ರಾಟಜಿ ಇಲ್ಲದೆ ಸುಮ್ಮನೆ ಹೋಗಲ್ಲ. ಈಗ ಮೊನ್ನೆ ಗಿಲ್ಲಿ ಅವರೇ ಹೇಳಿದ್ರು, ಹೌದು ನಾನು ಪ್ರಥಮ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಹನುಮಂತ್ ಅವ್ರನ್ನ ನೋಡ್ಕೊಂಡು ಆಡ್ತಾ ಇದ್ದೀನಿ, ಅದು ಅವ್ರ ಸ್ಟ್ರಾಟರ್ಜಿ. ಹಾಗೆ ಕಾವ್ಯ ಅವ್ರನ್ನ ನೋಡಿದ್ರೆ ಅವರು ಸೈಲೆಂಟಾಗಿ ಇತ್ಕೊಂಡು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಕೊಂಡು, ಅದು ಅವ್ರ ಸ್ಟ್ರಾಟರ್ಜಿ. ರಘು ಸರ್ ಕಂಪ್ಲೀಟ್ಲಿ ಆಚೆ ಹೇಗಿದ್ದಾರೆ. ಕಿಚ್ಚ ಸುದೀಪ್ ಅವರೇ ಹೇಳ್ತಾ ಇದ್ದಾರೆ, ರಘು ಈ ಥರ ಇಲ್ಲ, ಆಚೆ ಒಳಗಡೆ ಹೋದಾಗ ತುಂಬ ಬದಲಾಗಿದ್ದಾರೆ ಅಂತ ಕಿಚ್ಚ ಸುದೀಪ್ ಸರ್ ಹೇಳ್ತಾ ಇದ್ದಾರೆ. ಅವ್ರ ಸ್ವಂತ ಕುಟುಂಬದವ್ರು ಬಂದು ಹೇಳ್ತಾ ಇದ್ದಾರೆ, ಅವ್ರ ಮಿಸಸ್ ಬಂದು ಹೇಳ್ತಾ ಇದ್ದಾರೆ. ಆಗಿದ್ದಾಗ ಪ್ರತಿಯೊಬ್ಬರು ಸ್ಟ್ರಾಟರ್ಜಿ ಮಾಡ್ಕೊಂಡು ಬಂದಾಗ ಅಶ್ವಿನಿ ಅವರು ಸ್ಟ್ರಾಟರ್ಜಿ ಮಾಡ್ಕೊಂಡು ಬಂದಿರೋ ಒಂದಷ್ಟು ಖಡಕ್ಕಾಗಿ ನಿಂತ್ಕೋಬೇಕು, ಕನ್ನಡ ಪರ ಹೋರಾಟಗಾರರ ತಾಕತ್ತು, ಒಂದು ಏನು ಅರ್ಹತೆ ಏನಿದೆ ಅದನ್ನು ಎತ್ತಿ ತೋರಿಸ್ಬೇಕು ನಾವು ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಗಟ್ಟಿಯಾಗಿ ನಿಂತಿದ್ರು. ಎಲ್ಲೋ ಅದನ್ನು ಷಡ್ಯಂತ್ರ ಮಾಡಿ ಒಂದಷ್ಟು ಜನ ಬೇರೆ ರೀತಿ ಬಿಂಬಿಸುವಂಥ ಕೆಲಸ ಮಾಡೋದು ಅದು ಸತ್ಯ ಸರ್. ಯಾಕೆಂದರೆ ಇವತ್ತು ಗಿಲ್ಲಿಯವರ ಒಂದು ಫ್ಯಾನ್ ಫಾಲೋಯಿಂಗ್ ಹೆಂಗೆ ಹೋಗ್ಬಿಡ್ತು ಅಂದರೆ, ಸಡನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡ್ತಾ ಇದ್ದಂಗೆ ಮೊನ್ನೆ 5 ಲಕ್ಷ ಆಯಿತು, 2-3 ದಿನಕ್ಕೆ ಒಂದು 10 ಲಕ್ಷ ಆಗೋಯ್ತು, 1 ಮಿಲಿಯನ್ ಆಗೋಯ್ತು. ಹೆಂಗಪ್ಪ ಇದು? ಈ ಮಟ್ಟಿಗೆ ಗಿಲ್ಲಿಯವ್ರಿಗೆ ನಿಜಕ್ಕೂ ಫ್ಯಾನ್ ಫಾಲೋಯಿಂಗ್ ಇದ್ದಾರ? ಪರವಾಗಿಲ್ಲ, ಒಬ್ಬ ಕನ್ನಡದ ಯುವಕ, ರೈತರ ಮಗ, ಹಳ್ಳಿ ಪ್ರತಿಭೆ ಈ ರೀತಿ ಬೆಳೀತಾ ಇದೆಯಲ್ಲ ಅಂತ ಖುಷಿ ಪಟ್ವಿ. ಆಮೇಲೆ ಯಾಕೋ ಎಲ್ಲೋ ಅನುಮಾನ ಬಂದು ಅವರ ಪ್ರೊಫೈಲ್ ಚೆಕ್ ಮಾಡಿದಾಗ ನಮ್ಗನ್ಸಿದ್ದು, ನೀವು ಇವಾಗ ನೋಡ್ಬೋದು, ಅವ್ರ ಪ್ರೊಫೈಲ್ ಓಪನ್ ಮಾಡಿ ಯಾರು ಬೇಕಾದರೂ ಪರೀಕ್ಷೆ ಮಾಡಿ, ನಾವು ಸುಳ್ಳು ಹೇಳ್ತಾ ಇಲ್ಲ, ಅವರ ಫ್ಯಾನ್ ಫಾಲೋಯಿಂಗ್ ನೀವು ಓಪನ್ ಮಾಡಿದ್ರೆ ಕಾಣಿಸೋದೇ ಇಲ್ಲ. ಅದು ಫ್ಯಾನ್ ಫಾಲೋಯಿಂಗ್ ಆಗಿರೋದಕ್ಕೆ ಅದನ್ನು ಹೈಡ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನಾವು ನೋಡಿದಾಗ ಅದು ಫೇಕ್ ಫ್ಯಾನ್ ಫಾಲೋಯಿಂಗ್ ಇತ್ತು. ಅದನ್ನು ಎಲ್ಲಿ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ತೀವಿ, ಏನೋ ಒಂದಷ್ಟು ಜನ ಧ್ವನಿ ಎತ್ತಕ್ಕೆ ಶುರು ಮಾಡ್ತಿದ್ದಂಗೆ ಅದನ್ನು ಕಂಪ್ಲೀಟ್ಲಿ ಆಫ್ ಮಾಡಿಬಿಟ್ರು. ಅದ್ರ ಅವಶ್ಯಕತೆ ಇರಲಿಲ್ಲ. ಇವಾಗ ಜಿನಿಯನ್ ಫಾಲೋವರ್ಸ್ ಅಂದರೆ ಯಾರು ಆಫ್ ಮಾಡ್ಕೊತಾರೆ? ಇವಾಗ 1.3 ಮಿಲಿಯನ್ ಇದಿದೆ ಅವ್ರಿಗೆ, ಏನಪ್ಪ ಫ್ಯಾನ್ ಫಾಲೋಯಿಂಗ್ ಇದೆ, ಯಾರು ಬಚ್ಚಿಟ್ಕೋತಾರೆ? ಇವಾಗ ನನಗೆ ನೈಜವಾದ ಫಾಲೋವರ್ಸ್ ಇತ್ತವ್ರೆ, ನಾನು ಯಾಕೆ ಅದನ್ನ ಹೈಡ್ ಮಾಡ್ತೀನಿ? ಅದನ್ನು ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಹಾಗೆ ನಾವು ಒಂದು ನೇರವಾಗಿ ಹೇಳ್ಬಿಡ್ತೀವಿ, ನಾವಿಲ್ಲಿ ಯಾರದೇ ವಿರೋಧಿಗಳಲ್ಲ. ಯಾಕೆಂದರೆ ಬಿಗ್ ಬಾಸ್ ಮನೇಲಿ ಆಡ್ತಿರೋ ಪ್ರತಿಯೊಬ್ಬರು ಕನ್ನಡ ತಾಯಿ ಮಕ್ಕಳು. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಅಶ್ವಿನಿ ಮೇಡಮ್ ಗೆದ್ದರೂ ಖುಷಿನೇ, ಅಥವಾ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರೇ ಗೆದ್ದರೂ ಖುಷಿನೇ. ಆದರೆ ಅಶ್ವಿನಿ ಮೇಡಮ್ ಗೆಲ್ಲಬೇಕು ಅನ್ನೋ ಹಠ ನಮಗೆ ಯಾಕೆ ಅಂದರೆ, ಹೌದು, ನಮ್ಮವರೊಬ್ಬರು ನಮ್ಮ ನೆಲ ಜಲ ರಕ್ಷಣೆಗಾಗಿ ಹೋರಾಟ ಮಾಡಿದ್ದಾರೆ, ಕೇಸ್ ಹಾಕ್ಸ್ಕೊಂಡಿದ್ದಾರೆ, ಜೈಲುವಾಸ ಅನುಭವಿಸಿದ್ದಾರೆ, ಪ್ರತಿ ತಿಂಗಳು ಹೋಗಿ ಕೋರ್ಟ್ ಕಟಕಟೆ ಹತ್ತಾರೆ. ಅಂಥವ್ರೊಬ್ರು ಗೆದ್ಕೊಬಂದರೆ ಎಲ್ಲೋ ಮತ್ತೆ ಇನ್ನಷ್ಟು ಹೋರಾಟಗಾರರಿಗೆ, ನಮ್ಮಂಥ ಯುವ ಹೋರಾಟಗಾರರಿಗೆ ಅದು ಸ್ಫೂರ್ತಿದಾಯಕವಾಗಿ ಇನ್ನಷ್ಟು ಹೆಚ್ಚಿನ ಕನ್ನಡದ ಕೆಲಸ ಮಾಡ್ಬೋದು ಅನ್ನೋ ಕಿಚ್ಚು ತುಂಬೋದು ಅನ್ನೋ ಆ ಆಸೆಯಿಂದ ಹೇಳ್ತಾ ಇದ್ದೀವಿ ಹೊರತು ನಮ್ಗೆ ಯಾರನ್ನೂ ವಿರೋಧಿಸೋ ಅಂಥ ಮನಸ್ಥಿತಿ ಇಲ್ಲ. ನೋಡ್ತಾ ಇರ್ಬೋದು, ಅಶ್ವಿನಿ ಅವ್ರನ್ನ ಬೆಂಬಲಿಸ್ತಿರೋರು ನಾವು ಕೇವಲ ಅಶ್ವಿನಿ ಅವ್ರನ್ನ ಬೆಂಬಲಿಸ್ತಿದ್ದೀವಿ ಹೊರತು ಬೇರೆ ಯಾರನ್ನೂ ವಿರೋಧ ಮಾಡ್ತಾ ಇಲ್ಲ. ಆದರೆ ಗಿಲ್ಲಿ ಸಪೋರ್ಟರ್ಸ್, ನಾನು ವಿಶೇಷವಾಗಿ ಹೇಳ್ತೀನಿ, ಗಿಲ್ಲಿ ಅವ್ರ ಸಪೋರ್ಟರ್ಸೇ ಏನಾಗ್ಬಿಟ್ಟಿದೆ ಅಂದರೆ, ಗಿಲ್ಲಿ ಅವ್ರನ್ನ ಬೆಂಬಲಿಸೋ ಬರದಲ್ಲಿ
ಅಶ್ವಿನಿ ಗೌಡ ಅವ್ರನ್ನ ತುಂಬ ಟೀಕೆ ಮಾಡೋದಾಗಿರ್ಬೋದು, ತುಂಬ ತುಚ್ಛವಾಗಿ ಮಾತಾಡೋದಾಗಿರ್ಬೋದು. ಕೆಲವು ಅಶ್ವಿನಿ ಮೇಡಮ್ ಅಂತ ಅಲ್ಲ, ಮೊನ್ನೆ ಕಿಚ್ಚನ ಚಪ್ಪಾಳೆ ಬಂತು. ಇವಾಗ ಸುದೀಪ್ ಸರ್ ಇದೇನೋ ಫಸ್ಟ್ ವರ್ಷ ಆ್ಯಂಕರಿಂಗ್ ಮಾಡ್ತಾ ಇಲ್ಲ, ಫಸ್ಟ್ ವರ್ಷ ಬಿಗ್ ಬಾಸ್ ಶೋ ನಡ್ಸ್ಕೊಡ್ತಾ ಇಲ್ಲ. ಅವರು ಕಳೆದ 11 ಸೀಸನ್ನ ಸಂಪೂರ್ಣವಾಗಿ ನಡ್ಸ್ಕೊಟ್ಟು ಇದು 12ನೇ ಸೀಸನು. ಅವ್ರಿಗೆ ಗೊತ್ತಿರೋ ಯಾರಿಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕು ಅಂತ. ಅವರು ಅಶ್ವಿನಿ ಮೇಡಮ್ ಅವರು ಕೊಟ್ಟಿದ ತಕ್ಷಣ ಪೇಯ್ಡು ಕೊಟ್ಬಿಟ್ರು, ಮಾಡಿಬಿಟ್ರು. ಮಾಡ್ರಯ್ಯ, ಟೀಕೆ ಮಾಡಿ ಸಾಯಿರಿ, ಬೇಡ ಅನ್ನಲ್ಲ. ಆದರೆ ಕನ್ನಡದ ಒಬ್ಬ ಮೇರು ನಟ ಅವ್ರನ್ನ ಯಾವ ರೀತಿ ಮಾತಾಡಿಸ್ಬೇಕು ನೀವು? ಅವ್ರಿಗೆ ಒಂದು ಶ್ರದ್ಧಾಂಜಲಿ ಬ್ಯಾನರ್ ಮಾಡೋದು, ಹಾರ ಹಾಕೋದು, ಚಪ್ಪಲಿ ಹಾರ ಹಾಕೋದು, ಭಿಕ್ಷೆ ಬೇಡ್ತಾ ಇರೋ ಥರ ಮಾಡೋದು, ಪೇಟಿಎಮ್ಮಲ್ಲಿ ಇವ್ರಿಗೆ ದುಡ್ಡು ಹೋಗಿದೆ ಅನ್ನೋದ್ರೆ ಈ ಸುದೀಪ್ಗೆ ಅವ್ರಿಗೇನು ದುಡ್ಡೇನು ಬರಾನಿನ್ರಿ? ಹುಡ್ತಾನೆ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಡ್ತವ್ರು ಸುದೀಪು. ಅವ್ರಿಗೆ ದುಡ್ಡಿನ ಬರ ಇದೆಯಾ? ಅವ್ರು ಒಂದು ಸೀಸನ್ ನಡ್ಸ್ಕೊಡ್ತಾರೆ ಅಂದರೆ ಅವ್ರಿಗೆ 12ರಿಂದ 15 ಕೋಟಿ ಬರುತ್ತೆ. ಆ 12ರಿಂದ 15 ಕೋಟಿಯಲ್ಲಿ 27 ಲಕ್ಷಕ್ಕೆ ಕಿಚ್ಚನ ಚಪ್ಪಾಳೆ ಮಾರಾಟ ಆಗ್ಬಿಡುತ್ತಾ? ಹಂಗಾರೆ ಗಿದ್ದೇವ್ರ ವಿಚಾರದಲ್ಲಿ ಯಾಕೆ ಮಾರಾಟ ಆಗಿರಬಾರ್ದು? ರಘೋರ್ ವಿಚಾರದಲ್ಲಿ ಯಾಕೆ ಮಾರಾಟ ಆಗಿರಬಾರ್ದು? ಧನುಷ್ ಅವ್ರ ವಿಚಾರದಲ್ಲಿ ಯಾಕೆ ಮಾರಾಟ ಆಗಿರಬಾರ್ದು? ರಕ್ಷಿತ್ ಅವ್ರ ವಿಚಾರದಲ್ಲಿ ಯಾಕೆ ಮಾರಾಟ ಆಗಿರಬಾರ್ದು? ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತಿನ ಯುವಕರು ಒಂದು ಸ್ವಲ್ಪ ತಲೆ ಕೆಲಸ ಕೊಡಿ. ಅದು ಈ ವಾಟ್ಸಪ್ ಯೂನಿವರ್ಸಿಟಿ ಥರ ಇವಾಗ ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತೀನಿ ಅದು ಸತ್ಯ, ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತೀನಿ ಅದು ಸತ್ಯ. ಸ್ವಲ್ಪ ನಿಮ್ಮ ತಲೆ ಕೆಲಸ ಕೊಡಿ, ಯೋಚನೆ ಮಾಡಿ, ಆಲೋಚನೆ ಮಾಡಿ, ಪ್ರಬುದ್ಧವಂತರು ಅನ್ಸ್ಕೊಳ್ಳಿ. ಇವತ್ತಿನ ಪ್ರಜೆಗಳು, ಇವತ್ತಿನ ನಾಡಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಕಲಿಯುಗ ಎಲ್ಲ ಅಂತ್ಯದ ಹತ್ರ ಬಂದ್ಬಿಟ್ಟಿದ್ದೀವಿ ಅನ್ಸುತ್ತೆ. ಸರ್ ಅದೇ ಹೇಳ್ತಾರಲ್ಲ ದೊಡ್ಡವರು, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಹಾಗೆ ಅವ್ರ ಕಡೆಯವರು ಅವ್ರು ಏನೇ ಮಾಡಿದ್ರು ಸರಿ, ಇನ್ನೊಬ್ರು ಮಾಡಿದ್ರೆ ಅದು ತಪ್ಪು. ಇವಾಗ ಅಶ್ವಿನಿ ಗೌಡ ಅವರು ಸಾಕಷ್ಟು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ, ಸಾಕಷ್ಟು ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೊಬ್ಬರು ಕನ್ನಡ ಪರ ಹೋರಾಟಗಾರ್ತಿ, ಗುರುತಿಸ್ಕೊಂಡಿರುವಂಥವ್ರು, ಸಮಾಜಕ್ಕೋಸ್ಕರ, ಕನ್ನಡಕ್ಕೋಸ್ಕರ ತನ್ನದೇ ಆದಂಥ ಕೊಡುಗೆ ಕೊಟ್ಟಿರುವಂಥ ಮಹಿಳೆಯನ್ನು ನಾವು ನಮ್ಮ ಸ್ವಾಭಿಮಾನದಿಂದ ಮತ ಹಾಕ್ತಾ ಇದ್ದೀವಿ. ನಮಗೆ ಯಾವನು ₹1 ಕೊಡ್ತಾ ಇಲ್ಲ, ನಾವು ಅವ್ರಿಗೆ ಪಬ್ಲಿಸಿಟಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಅವರು ಒಂದು ಬ್ರ್ಯಾಂಡ್, ಕನ್ನಡದ ಒಂದು ಬ್ರ್ಯಾಂಡ್ ಈಗ. ಯಾಕೆಂದರೆ ಹೌದು, ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಯಾರನ್ನ, ನಮ್ಮ ಅಶ್ವಿನಿ ಮೇಡಮ್ನ ರಾಜ್ಯಮಾತೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕೆ ಅಂದರೆ ಅವರಷ್ಟೇ ಅಲ್ಲ, ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಜೈಲುವಾಸ ಅನುಭವಿಸಿ ಕೇಸ್ ಹಾಕ್ಸ್ಕೊಂಡು ಕೋರ್ಟು ಕಚೇರಿ ಅಂತ ಅಲ್ಲಿಯ ಪ್ರತಿಯೊಂದು ಕನ್ನಡದ ಹೆಣ್ಣು ಮಕ್ಕಳನ್ನು, ಕನ್ನಡದ ಮಹಿಳೆಯರನ್ನು ನಾವು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ತೀವಿ, ಅವರು ನಮಗೆ ರಾಜಮಾತೇನೆ. ಯಾಕೆ ಅಂದರೆ ಇವತ್ತು ಮಾಡಬಾರ್ದು ಅನಾಚಾರ ಮಾಡ್ತಾರೆ, ಅವರ ಭ್ರಷ್ಟಾಚಾರ ಮಾಡಿ ಒಂದಷ್ಟು ಆಸ್ತಿ ಪಾಸ್ತಿ ಮಾಡಿ ಜನರಿಂದ ಆಯ್ಕೆ ಆಗಿ ಜನರನ್ನೇ ಕಾಲ್ ಕಸಕ್ಕಿನ್ನ ಕೀಳಾಗಿ ನೋಡೋ ರಾಜಕಾರಣಿಗಳಿಗೆ ಒಂದೊಂದು ಟೈಟಲ್ ಅಂತ ಇರಬೇಕಾದ್ರೆ, ಇದು ಯಾವುದು ಆಸೆ ಆಕಾಂಕ್ಷೆಗಳಿಲ್ಲದೆ ತನ್ನ ನಿಸ್ವಾರ್ಥದಿಂದ ಕನ್ನಡ ತಾಯಿ ಸೇವೆ ಮಾಡ್ತೀವಿ ಅಂತ ಬಂದವ್ರನ್ನ ನಾವು ಯಾಕೆ ಬಿರುದುಗಳನ್ನ ಕೊಟ್ಟು ಮಾತಾಡಿಸ್ಬಾರ್ದು, ಕರಿಬಾರ್ದು? ಅವ್ರಿಗೆ ಯಾಕೆ ಟೈಟಲ್ಗಳನ್ನ ಕೊಡಬಾರ್ದು? ಹೌದ್ರಿ, ಪ್ರತಿಯೊಬ್ಬ ಕನ್ನಡ ಪರ ಹೋರಾಟಗಾರರಿಗೂ ಒಂದೊಂದು ಟೈಟಲ್ ಕೊಡ್ತೀವಿ, ಅದು ನಮ್ಮ ಹಕ್ಕು, ನನ್ನ ಇಚ್ಛೆ. ಅದನ್ನು ಬೇಡ ಅಂತ ಕೇಳೋದು ನೀವ್ಯಾರು? ನಿಮ್ಗೆ ಯಾವ ಅರ್ಹತೆ ಇದೆ? ಇವಾಗ ನೀವು ಕೇಳ್ದಂಗೆ ಗಿಲ್ಲಿಗೆ ಬೆಂಬಲಿಸ್ಬಿಟ್ರೆ ಅದು ಪ್ರೀತಿ ಅಭಿಮಾನ, ಅಶ್ವಿನಿ ಅವ್ರಿಗೆ ಬೆಂಬಲಿಸ್ಬಿಟ್ರೆ ಅದು ಪೇಯ್ಡು PR ಮತ್ತೊಂದು ಮಗದೊಂದು. ಹೋಗಿ ಗಿಲ್ಲಿ ನಟ ಅವರ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ ಹಾಕಿದ್ದಾರೆ, ಒಂದು ತಂಡ, ಯಾವುದೋ PR ಟೀಮ್ ಹೆಸರು. ಇಡೀ ಕರ್ನಾಟಕದಲ್ಲೇ ಕಾಸ್ಟ್ಲಿಯೆಸ್ಟ್ PR ಟೀಮ್, ಅದನ್ನು ಬೇರೆ ಯಾರು ಆಫರ್ ಮಾಡೋಕ್ಕೆ ಆಗಲ್ಲ. ಅಂಥ ಟೀಮ್ನ ಗಿಲ್ಲಿ ನಟ ಅವರು ಆಫರ್ ಮಾಡಿಕೊಂಡು ತನ್ನನ್ನು ತಾನು ಬಡವ ಅಂತ ಬಿಂಬಿಸ್ಕೊಳ್ಳೋದು, ತನ್ನನ್ನು ತಾನು ರೈತರ ಮಗ ಅಂತ ಹೇಳ್ಕೊಳ್ಳೋದು. ಹೌದು, ರೈತರ ಮಗ, ಅವರೊಬ್ಬರೇ ರೈತರ ಮಗನ, ಒಳಗಡೆ ಇರೋರು ಬೇರೆ ಯಾರು ರೈತರ ಮಕ್ಕಳಿಲ್ವಾ? ಮಲಮ್ಮ ಏನಾಗಿದ್ರು, ಮಾಳು ಏನಾಗಿದ್ರು? ಯೋಚನೆ ಮಾಡಬೇಕು, ಜನ ಯೋಚನೆ ಮಾಡಿ ಮಾತಾಡಬೇಕು. ನಾವು ಪ್ರಶ್ನೆ ಮಾಡಿದ್ರೆ ತುಂಬ ಪ್ರಶ್ನೆ ಮಾಡ್ತಾರೆ. ನಾವು ಯಾವತ್ತೂ ಹೇಳ್ತೀವಿ ಕೇಳಿ, ಒಳಗಡೆ ಇರೋರು ಯಾರಾಗಿದ್ರು ನಮ್ಗೆ ಹೆಮ್ಮೆ ಇದೆ. ಯಾಕಂದರೆ ಕನ್ನಡ ತಾಯಿ ಮಕ್ಕಳು, ನಮ್ಗೆ ಅದು ಅವ್ರಿಗೆಲ್ಲ ಅಭಿನಂದನೆ ತಿಳಿಸ್ತೀವಿ. ಆದರೆ ಎಲ್ಲೋ ಅಶ್ವಿನಿ ಅವ್ರನ್ನ, ಗಿಲ್ಲಿ ನಟ ಅವ್ರನ್ನ ಹೊಗಳೋ ಬರದಲ್ಲಿ ಅಶ್ವಿನಿ ಗೌಡ ಅವ್ರನ್ನ ತೆಗಳೋದು, ತುಚ್ಛವಾಗಿ ಮಾತಾಡೋದಿದೆಯಲ್ಲ, ಇದು ನಿಮ್ಮ ಕೊಳಕು ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತೆ. ಯಾಕೆ ಅಂದರೆ ಇವತ್ತು ಅಶ್ವಿನಿ ಗೌಡರಂತಹ ನಮ್ಮಂತಹ ಕನ್ನಡ ಹೋರಾಟಗಾರರು ಇಲ್ಲ ಅಂದಿದ್ರೆ ಇವತ್ತು ನೀವುಗಳು ನೆಮ್ಮದಿಯಾಗಿ ಕೂತ್ಕೊಂಡು ಬಿಗ್ ಬಾಸ್ ನೋಡೋಕೆ ಆಗ್ತಾ ಇರಲಿಲ್ಲ ಈ ರಾಜ್ಯದಲ್ಲಿ. ಅದನ್ನು ಅರ್ಥ ಮಾಡಿಕೊಂಡು ಮೊದಲು ಏನು ನಿಮ್ಮ ಅಸೂಯೆ, ಕೀಳರಿಮೆ ಇವನ್ನೆಲ್ಲ ಬಿಟ್ಟು ಒಂದು ಕನ್ನಡದ ಹೆಣ್ಣುಮಗಳು, ಕನ್ನಡ ಪರ ಹೋರಾಟಗಾರ್ತಿ ಗೆಲ್ಲಿ ಬಿಟ್ರೆ ಏನ್ರಿ ತಪ್ಪು? ಗೆದ್ರೆ ಏನು ತಪ್ಪು? ಬಡವ್ರ ಮನೆ ಮಕ್ಕಳು ಗೆಲ್ಲಬೇಕು. ಯಾರಿಗೆ ಬಡವರು ಇದ್ದಾರೆ ಇವಾಗ? ಒಳಗಡೆ ಇರೋರಲ್ಲಿ ಇಂಥವ್ರು ಬಡವರು ಅಂತ ತೋರಿಸಿ 4 ಲಕ್ಷ ರಿಯಾಲಿಟಿ ಶೋ ಮಾಡಿರೋರು ಬಡವರಾ? 18 ಲಕ್ಷ ರೂಪಾಯಿ ಕಾರು ಇಟ್ಕೊಂಡು ಓಡಾಡೋರು ಬಡವರಾ? ರಘು ಸರ್ ಜಿಮ್ಮು ಅವ್ರದಂತ ಟ್ರೈನಿಂಗ್ ಇದೆ, ಟ್ರೈನಿಂಗ್ ಸೆಂಟರ್ ಯಾವುದೋ ಒಂದಷ್ಟು ಇದು ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಬಡವರಾ? ಯಾರಿದ್ದಾರೆ ಒಳಗಡೆ ಬಡವರು ಅನ್ಸ್ಕೊಂಡವರು? ಯಾರೂ ಇಲ್ಲ. ಎಲ್ಲ ಇರೋರೆ ಅಂತ ಅನುಕೂಲಸ್ತ್ರ ಎಲ್ಲರೂ ಒಳಗಡೆ ಇರೋದು. ಹೌದು, ಅದರಲ್ಲಿ ಸ್ವಲ್ಪ ಏನೋ ಅಶ್ವಿನಿ ಮೇಡಮ್ ಅವರೇ ಹೇಳ್ಕೊಂಡಿರೋ ಹಾಗೆ ಅವ್ರು ಒಂದಷ್ಟು ಅವ್ರ ತಂದೆಯವ್ರ ಕಡೆಯಿಂದ ಬಂದಿರೋ ಬಳುವಳಿ ಇರ್ಬೋದು, ಅವ್ರು ಒಂದಷ್ಟು ಚಿತ್ರಗಳನ್ನ ಮಾಡಿ ಸಂಪಾದಿಸಿರೋದು ಇರ್ಬೋದು. ತಪ್ಪೇನು? ಹಂಗೆ ಅಂದ್ಬಿಟ್ಟು ಅವ್ರು ಕೋಟಿಗೆ ತೂಗ್ತಾರೆ, ಅವ್ರು ಅಷ್ಟಕ್ಕೆ ಬಾಳ್ತಾರೆ ಅಂದ್ಬಿಟ್ಟು ಅವ್ರು ಗೆಲ್ಲಬಾರ್ದಾ? ಆಟ ಥರ ನೋಡಿ, ಅವ್ರ ಹತ್ರ ದುಡ್ಡಿದೆ ಗೆಲ್ಲಬಾರ್ದು. ಇದು ಯಾವುದ್ರಿ ನಿಯಮ ಇದು? ಇಂಥ ಮನಸ್ಥಿತಿಯಿಂದ ಕನ್ನಡಿಗರು ಹೊರಗಡೆ ಬನ್ನಿ. ಅಶ್ವಿನಿ ಗೌಡ ಅವ್ರಿಗೆ ಮತ ಹಾಕ್ತಿರೋರೆಲ್ಲ ಬಹುಶಃ ತುಂಬ ಪ್ರಬುದ್ಧವಂತರು, ಹಿರಿಯ ನಾಗರಿಕರು. ಅಶ್ವಿನಿ ಗೌಡ ಅವ್ರನ್ನ ತುಂಬ ಇಷ್ಟಪಟ್ಟು ಮತ ಹಾಕ್ತಾ ಇದ್ದಾರೆ. ಅವರೆಲ್ಲರೂ ಈ ಸಾಮಾಜಿಕ ಜಾಲತಾಣದಿಂದ ದೂರನೇ ಇದ್ದಾರೆ. ನಾನು ಅವ್ರಿಗೆಲ್ಲ ಹೇಳೋದು, ಯಾರೇ ಸಾಮಾಜಿಕ ಜಾಲತಾಣದಲ್ಲಿ ಹತ್ರಕ್ಕಿದ್ದೀರಾ ಅವ್ರಿಗೆಲ್ಲ ಹೇಳೋದು ಒಂದೇ, ಈ ನೆಗೆಟಿವಿಟಿ ತುಂಬೋದು,
ಈ ಫೇಕ್ ವಿಚಾರಗಳನ್ನ ತಲುಪಿಸೋದು ಸಾಕಷ್ಟು ನಡೀತಾ ಇದೆ. ಅಶ್ವಿನಿ ಅವರ ಕಾಲು ಎಳೆಯೋದು ತುಂಬ ನಡೀತಾ ಇದೆ. ಇದು ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ಏನಾದರೂ ಆಗಲಿ ಅಶ್ವಿನಿ ಅವ್ರನ್ನ ಗೆಲ್ಸ್ಕೊಂಡು ಹೊರಗಡೆ ಕರ್ಕೊಂಡು ಬಂದೇ ಬರೋಣ. ಯಾಕೆಂದರೆ ಕನ್ನಡ ಹೋರಾಟಗಾರ್ತಿ ಗೆದ್ರೆ ಇಡೀ ನಾಡು ಗೆದ್ದ ಹಾಗೆ. ಪ್ರತಿಯೊಬ್ಬರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿ ಯಾರು ನಮ್ಮನ್ನ ಆಡ್ಕೋತಿದ್ದಾರಲ್ಲ ಅವ್ರಿಗೆ ನಮ್ಮ ಮಾತಿನ ಮುಖಾಂತರ ಅಲ್ಲ, ನಮ್ಮ ಕೆಲಸದ ಮುಖಾಂತರ ಉತ್ತರ ಕೊಡೋಣ. ದಯವಿಟ್ಟು ಪ್ರತಿಯೊಬ್ಬರು ಅಶ್ವಿನಿ ಗೌಡ ಅವ್ರಿಗೆ ನೀವು ಓಟ್ ಹಾಕಿ, ನಿಮ್ಮ ಅಕ್ಕಪಕ್ಕದವ್ರ ಕೈಲೂ ಓಟ್ ಹಾಕಿ. ಕಿಚ್ಚನ ಚಪ್ಪಾಳೆ ಮೌಲ್ಯ ಗೊತ್ತಿಲ್ಲದೆ ಇರೋ ಎಷ್ಟೋ ಜನ ಇವತ್ತು ಪಾಪ ಸುದೀಪ್ ಅವ್ರನ್ನ ಟೀಕೆ ಮಾಡೋಷ್ಟು ಬೆಳೆದ್ಬಿಟ್ಟಿದ್ದಾರೆ. ಅವರ 30 ವರ್ಷದ ಸಿನಿರಂಗವನ್ನು, ಚಿತ್ರರಂಗದ ಒಂದು ಪ್ರಯಾಣವನ್ನು, 12 ವರ್ಷದಿಂದ ಅವ್ರು ನಡ್ಸ್ಕೊ ಬಂದಿರೋ ಬಿಗ್ ಬಾಸ್ ಶೋ ಅನ್ನು ಎಲ್ಲವನ್ನು ಅಲ್ಲೆಗೆಳೆದು ಮಾತಾಡೋದಿದೆಯಲ್ಲ, ಇದರಲ್ಲಿ ನಿಮ್ಮ ಕೊಳಕು ಮನಸ್ಥಿತಿ ಏನು ಅನ್ನೋದು ತಿಳಿಯುತ್ತೆ. ಮಾತಾಡಿ, ಟೀಕೆ ಮಾಡಿರಿ, ಎಷ್ಟು ಬೇಕೋ ಅಷ್ಟು ಟೀಕೆ ಮಾಡಿರಿ. ಆದರೆ ಅವ್ರಿಗೆ ಶ್ರದ್ಧಾಂಜಲಿ ಹಾಕೋದು, ಚಪ್ಪಲಿ ಹಾರ ಹಾಕೋದು, ಭಿಕ್ಷೆ ಬೇಡ್ತಾ ಇರೋದು ಹಾಕೋದು, ಇವೆಲ್ಲ ನೋಡಿದಾಗ ಎಲ್ಲೋ ನೀವು ಇಷ್ಟಪಡುವಂಥ ಅಭ್ಯರ್ಥಿಯ ಒಂದು ಅಂತ್ಯವನ್ನು ನೀವೇ ತೋರಿಸ್ತಿದ್ದೀರಾ ಅನಿಸುತ್ತೆ. ಯಾಕೆ ಅಂದರೆ ಯಾವುದೇ ಒಬ್ಬ ಅಭ್ಯರ್ಥಿ ಅಲ್ಲಿರೋರು ಅವ್ರು ಯಾವತ್ತೂ ಸುದೀಪ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ. ಇಡೀ ಮನೆ ಒಪ್ಕೊಂಡು ಅವತ್ತು ಒಮ್ಮತದಿಂದ ಉತ್ತಮ ನೀಡಿದರು ಅಶ್ವಿನಿ ಅವ್ರಿಗೆ. ಆ ಕಾರಣವನ್ನು ಮನಸ್ಸಲ್ಲಿ ಇಟ್ಕೊಂಡು ಅದಾದ ನಂತರ ಆ ವಾರ ಪೂರ್ತಿ ಅಶ್ವಿನಿ ಅವ್ರು ಆಡಿದ ಆಟ ಇತ್ತಲ್ಲ, ಅದನ್ನು ನೋಡಿ ಅವರು ಕಿಚ್ಚನ ಚಪ್ಪಾಳೆ ಕೊಟ್ಟರು. ತಪ್ಪೇನಿದೆ? ಯಾರಿಗೋ ಬೇಡದೇ ಇರೋರು ಕೊಟ್ಟರು ಅಂದರೆ ಪರವಾಗಿಲ್ಲ, ನೀವು ಮಾತಾಡೋದು ಅರ್ಥ ಆಯ್ತಪ್ಪ ಅನ್ಬೋದು. ಈ ನಾಡಿಗೋಸ್ಕರ ಹೋರಾಟ ಮಾಡೋ ಒಬ್ಬ ಹೋರಾಟಗಾರ್ತಿ ಅವರ ಛಲವನ್ನು ಮುಂದಿಟ್ಕೊಂಡು ಆಟಕ್ಕೆ ಬಿದ್ದು ಆ ಒಂದು ಆಟ ಆಡೋದಿದೆಯಲ್ಲ, 75 ನಿಮಿಷ ಅದನ್ನು ಹಿಡ್ಕೊಂಡು ಅದು ಕಟ್ಕೊಂಡು ಹಿಡ್ಕೊಂಡು ಆ ಮಕ್ಕಕ್ಕೆ ಆ ಫೋರ್ಸಲ್ಲಿ ನೀರು ಹೊಡಿತಾ ಇದ್ದಾರೆ. ಏನದು ಸೋಪ್ ನೀರು, ಎಣ್ಣೆ, ತುಪ್ಪ ಏನೇನೋ ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ತಡ್ಕೊಂಡು 75 ನಿಮಿಷ 40 ವರ್ಷದ ಮಹಿಳೆ ನಿಂತಿದ್ದಾಗ ಅವ್ರಿಗೆ ಕಿಚ್ಚನ ಚಪ್ಪಾಳೆ ನೀಡಿದೆ. ಇನ್ಯಾರಿಗೆ ನೀಡಬೇಕಿತ್ತು? ಸೈಡಲ್ಲಿ ಕೂತ್ಕೊಂಡು ಚಪ್ಪಾಳೆ ತಡ್ತಿದ್ದವ್ರಿಗೆ ನೀಡಬೇಕಿತ್ತ ಕಿಚ್ಚನ ಚಪ್ಪಾಳೆ? ಏನು ಮಾಡ್ತಿದ್ದೀರಾ? ಏನು ಮಾಡೋಕೆ ಹೊರಟಿದ್ದೀರಾ? ಅದನ್ನು ಪ್ರಶ್ನೆ ಮಾಡೋ ಯಾವ ನೈತಿಕತೆ ಇದೆ ರೀ ನಿಮ್ಗಳಿಗೆ? ಇಷ್ಟೊಂದು ಪ್ರಶ್ನೆ ಮಾಡ್ತಿರಲ್ಲ, ಕಿಚ್ಚ ಸುದೀಪ್ ಅವ್ರನ್ನ ಇಷ್ಟೊಂದು ಟೀಕೆ ಮಾಡಿ ಇಷ್ಟೊಂದೆಲ್ಲ ಅವ್ರನ್ನ ಅವಹೇಳನ ಮಾಡಿದ್ರಲ್ಲ, ಸರಿನಪ್ಪ, ಬರೋ ವರ್ಷದಿಂದ ಸುದೀಪ್ ಮಾಡಲ್ಲ. ನಿಮ್ಮಲ್ಲಿ ಯಾವನ್ಗಾದ್ರೂ ಯೋಗ್ಯತೆ, ತಾಕತ್ತು, ಅರ್ಹತೆ, ನೈತಿಕತೆ ಏನಾದ್ರು ಇತ್ತು ಅಂದರೆ ನೀವು ಹೋಗಿ ಮುಂದಿನ ವರ್ಷದಿಂದ ಬಿಗ್ ಬಾಸ್ ನಡ್ಸ್ಕೊಡಿ, ನೋಡೋಣ ಎಷ್ಟು ಜನ ನಿಮ್ಮ ಒಂದು ಆ ಮೆಂಟಾಲಿಟಿನ ಒಪ್ಕೊಂಡು ನಿಮಗೆ ಶಭಾಷ್ ಅಂತಾರೆ. ಅದನ್ನು ಪ್ರತಿಯೊಬ್ಬ ಕನ್ನಡಿಗರು ನೋಡ್ತೀವಿ. ಫಸ್ಟು ಒಂದು ಶೋ ಥರ ನೋಡೋದು ಕಲೀರಿ. ಆಮೇಲೆ ಇನ್ನೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಮೇಡಮ್ ಅವ್ರನ್ನ ಗುರಿಯಾಗಿರಿಸ್ಕೊಂಡು ರಕ್ಷಣಾ ವೇದಿಕೆನಾಗಲಿ ಅಥವಾ ನಮ್ಮ ಕಾರ್ಯಕರ್ತನ ತುಂಬ ಜನರನ್ನ ಹೀಯಾಳಿಸಿ ಮಾತಾಡ್ತಾ ಇದ್ದಾರೆ. ಒಂದಷ್ಟು ಜನ ಯಾರು ಅಂತ ಅವ್ರ ಹೆಸರು ತಗೊಳ್ಳಲ್ಲ. ಅವರ ಒಂದು ವರ್ಚಸ್ಸೇನು, ಅವರ ಯೋಗ್ಯತೆ ಏನು ಅನ್ನೋದು ಇಡೀ ಕರ್ನಾಟಕ ನೋಡಿದೆ. ಇಡೀ ಕರ್ನಾಟಕ ಅವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದೆ, ಅವರ ಬುದ್ಧಿ ಏನು, ಅವರ ಯೋಗ್ಯತೆ ಏನು ಅಂದ್ಬಿಟ್ಟು ಇಡೀ ಕರ್ನಾಟಕ ನೋಡಿದೆ. ಅಂಥ ಮಹಿಳೆ ಒಬ್ಬರು ಇವತ್ತು ಹೋರಾಟಗಾರರನ್ನ ಟೀಕೆ ಮಾಡೋದು, ರಕ್ಷಣಾ ವೇದಿಕೆನ ಟೀಕೆ ಮಾಡೋ ಬರದಲ್ಲಿ ಮತ್ತಷ್ಟು ಟೀಕೆಗೆ ಗುರಿ ಆಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಬಹುಶಃ ಅವ್ರು ಇವತ್ತು ಅಶ್ವಿನಿ ಅವ್ರನ್ನ ಎಷ್ಟು ಎದುರಾಕೋತಿದ್ದಾರೆ ಅಂದರೆ ಆಚೆ ಬಂದ ಮೇಲೆ ಅವರು ಇದಕ್ಕೆಲ್ಲ ತಕ್ಕ ಉತ್ತರ ಕೊಟ್ಟೇ ಕೊಡ್ತಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡಿ. ಹಾಗೆ ನಾನು ಎಲ್ಲರಿಗೂ ಹೇಳೋದು, ಕನ್ನಡಿಗರು ಎಲ್ಲರೂ ಒಳಗಡೆ ಇರೋರು ಕನ್ನಡ ತಾಯಿ ಮಕ್ಕಳು ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರು ಸೋದರ ಭಾವತ್ವದಿಂದ ಬದುಕೋಣ. ಈಗಾಗಲೇ ಒಳಗಡೆ ಇರೋರು ಅವರು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬದುಕ್ತಾ ಇದ್ದಾರೆ. ಅವರಲ್ಲೇ ಇಲ್ದಿರೋ ಕಿತ್ತಾಟ ಆಚೆ ಇರೋರು ನಿಮಗೆ ಹಾಕ್ರಿ, ಎಲ್ಲ ಬಿಟ್ಟು ಚೆನ್ನಾಗಿ ಬದುಕಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.